ನಮಸ್ಕಾರ, ನಾನು ಬಸವರಾಜ್. ರಾಜ್ಯದಲ್ಲಿ 5.38 ಕೋಟಿ ಮತದಾರರಿದ್ದಾರೆ. ಈ ಪೈಕಿ 1.3 ಕೋಟಿ ಮತದಾರರು ಜೆನ್ಜಿ ಮತದಾರರು. ಆಂಧ್ರ ಪ್ರದೇಶದಲ್ಲಿ ಜನಸೇನೆಯ ಪವನ್ ಕಲ್ಯಾಣ್ ಅವರಿಗೆ 100% ಯಶಸ್ಸನ್ನು ಕೊಟ್ಟವರು. ನೆರೆಯ ತಮಿಳುನಾಡಲ್ಲಿ TVK ಪಕ್ಷದ ವಿಜಯ್ ಅವರಿಗೆ 108 ಪ್ಲಸ್ ಪಾಂಡಿಚೇರಿ 2 ಕ್ಷೇತ್ರಗಳು ಗೆಲ್ಲಿಸಿಕೊಟ್ಟವರು ಜೆನ್ಜಿ ಮತದಾರರು, ಸೈಲೆಂಟ್ ಮತದಾರರು. ರಾಜ್ಯದಲ್ಲೂ ಕೂಡ 1.3 ಕೋಟಿ ಜೆನ್ಜಿ ಮತದಾರರಿದ್ದಾರೆ. ಯಾರೆಲ್ಲ, ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, JDS ಇರಲಿ, ಯಾರೆಲ್ಲ ಹಳೆಯ ಭ್ರಮೆಗಳಲ್ಲಿ ಬಿದ್ದು ಒದ್ದಾಡ್ತಿದ್ದೀರಿ, ನೀವು ಎಚ್ಚೆತ್ತುಕೊಳ್ಳದೆ ಹೋದಲ್ಲಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಯಾರೆಲ್ಲ ಹಳೆಯ ಅದೇ ಕಲಸು ಮೇಲೋಗರವನ್ನ ತಿಂದುಕೊಂಡು ನಾವು ಗೆಲ್ತೀವಿ, ನಮಗ್ ಜಾತಿ ಇದೆ, ನಮಗ್ ಸಿದ್ಧಾಂತ ಇದೆ ಅಂತ ಭ್ರಮೆಯಲ್ಲಿ ಇದ್ರೆ ಸೋತು ಸುಣ್ಣ ಆಗ್ತೀರಿ. ಯಾಕೆ ಅಂದ್ರೆ TVK ಎಕ್ಸಾಂಪಲ್, ಪಕ್ಕದಲ್ಲಿ ಜನಸೇನಾ ಎಕ್ಸಾಂಪಲ್, ಪಶ್ಚಿಮ ಬಂಗಾಳದಲ್ಲೂ ಕೂಡ ಜೆನ್ಜಿ ಕೆಲಸ ಮಾಡಿದೆ, ಕೇರಳದಲ್ಲೂ ಕೂಡ. ಕೇರಳದಲ್ಲಿ ಹಾಗಂತ ಬದಲಾವಣೆ ಆಗಿದೆ. ನಾಳೆನೂ ಅವರೇ ಗೆಲ್ತಾರೆ, LDF, UDF, LDF. ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ರಾಜಕಾರಣ ಮತ್ತು ವ್ಯವಸ್ಥೆ ಬದಲಾಗದೆ ಹೋದಲ್ಲಿ ಬಹುದೊಡ್ಡ ಬದಲಾವಣೆ ಮಾಡುವಂಥವ್ರು ನವ ಯುವಕರು, ಯುವ ಪೀಳಿಗೆ. ಇಲ್ಲೂ ಕೂಡ ಈಗ ಚರ್ಚೆ ಆಗ್ತಿದೆ, ದರ್ಶನ್ ಅವರು ಬರಬಹುದು ರಾಜಕಾರಣಕ್ಕೆ ಅಂತ. ದರ್ಶನ್ ಅವರ ಎಂಟ್ರಿ ಹೇಗಿರಬೇಕು ಅಂದ್ರೆ, ಈಗ ಯಾವುದೋ ಒಂದು ಪ್ರಕರಣದಲ್ಲಿ ಅವರು ಸಿಲುಕಿದ್ದಾರೆ, ಆರೋಪ ಮುಕ್ತರಾಗಿ ಬಂದರೆ ಅವರಿಗೆ ಬಹುದೊಡ್ಡ ಲಾಭ ಆಗಬಹುದು. ಥೇಟ್ ವಿಜಯ್ ಅವರ ರೀತಿಯಲ್ಲಿ, ಪವನ್ ಕಲ್ಯಾಣ್ ಅವರ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಬಹುದೊಡ್ಡ ಫ್ಯಾನ್ ಬೇಸ್ ಹೊಂದಿರುವಂತಹ ನಟ ದರ್ಶನ್ ಅವರಿಗೆ ಅವಕಾಶ ಸಿಗಬಹುದು. ಕೊನೆ ಪಕ್ಷ 224ರಲ್ಲಿ 113 ಗೆದ್ದು ಬಿಡ್ತಾರೆ ಅಂತಲ್ಲ, ಅವರಿಲ್ಲದೆ ಸರ್ಕಾರ ರಚನೆ ಮಾಡೋಕ್ಕಾಗೋದಿಲ್ಲ ಅನ್ನುವಂತಹ ಒಂದು ವಾತಾವರಣವನ್ನ ಸೃಷ್ಟಿಸುವಷ್ಟು ಶಕ್ತಿ ಆ ಫ್ಯಾನ್ ಬೇಸ್ಗಿದೆ, ಆ ಅಭಿಮಾನಿಗಳ ತಂಡಕ್ಕಿದೆ. ಇದು ಒಂದು ಕಡೆ. ಇದು ಬಿಟ್ರೆ ಹಾಲಿ ರಾಜಕಾರಣಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲರಲ್ಲೂ ಕೂಡ ಒಂದು ಬದಲಾವಣೆ ಆಗಲೇಬೇಕಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಚರ್ಚೆಗೆ ಬಂದ್ರೆ ಬಹುಪಾಲು ಜನ ಗೇಲಿ ಮಾಡ್ತಾರೆ, ಗೇಲಿ ಮಾಡಬಹುದು, ಇಲ್ಲ ಅಂತಲ್ಲ. ಆದ್ರೆ ಬದಲಾವಣೆ ಹೇಗಾಗಬೇಕು, ಅದು ನಿಖಿಲ್ ಕುಮಾರಸ್ವಾಮಿ ಅವರಿರ್ಲಿ, ವಿಜಯೇಂದ್ರ ಅವರಿರ್ಲಿ, ಇನ್ನುಳಿದಂತೆ ಬಹುಪಾಲು ಯುವ ಪಡೆ. ಒಂದ್ ಕಡೆ ವಿನಯ್ ಕುಮಾರ್ ದಾವಣಗೆರೆಯಲ್ಲಿ ಕೂಡ ಹೊಸದೊಂದು ಬದಲಾವಣೆಗೋಸ್ಕರ ಹಾತೊರೆತಿದ್ದಾರೆ. ಬರ್ದಿಟ್ಕೊಳ್ಳಿ, 1.3 ಕೋಟಿ ಯುವ ಮತದಾರರು ಮನಸ್ಸು ಮಾಡಿದ್ರೆ ಪ್ರಜಾಕೀಯದ ಚರ್ಚೆ ಆಗ್ತಿದೆ. ಆದ್ರೆ ಉಪೇಂದ್ರ ಅವರು ಮಾಡಬೇಕಾಗಿರುವಂತಹ ಬಹುದೊಡ್ಡ ಕೆಲಸ 2 ಕಡೆ ಓಡಾಡೋದಲ್ಲ. ಇಲ್ಲ ಸಿನಿಮಾ ಅಂದ್ರೆ ಸಿನಿಮಾ, ಇಲ್ಲ ಪ್ರಜಾಕೀಯ ಅಂದ್ರೆ ಪ್ರಜಾಕೀಯ. ದೊಡ್ಡದೊಂದು ಬದಲಾವಣೆಗೆ ಅವರು ವೇದಿಕೆ ಆಗಬಲ್ಲರು, ಸಾಕ್ಷಿ ಆಗಬಲ್ಲರು, ಕಾರಣಕರ್ತರಾಗಬಲ್ಲರು. 2 ಕಡೆ ಓಡಾಡಿದ್ರೆ ಆಗೋದಿಲ್ಲ. ಒಂದು ಕಡೆ ಪರಿಪೂರ್ಣ ಪ್ರಾಮಾಣಿಕ ಶ್ರಮವನ್ನು ಹಾಕಿದ್ರೆ ಪ್ರಜಾಕೀಯ ಕೂಡ ಚರ್ಚೆ ಮಾಡಬಹುದು. KRS ಪಕ್ಷ ಕೂಡ ಶ್ರಮಿಸ್ತಾ ಇದೆ. ರವಿಕೃಷ್ಣ ರೆಡ್ಡಿ ಅವರು 4 ಜನನೋ 8 ಜನನೋ 20 ಜನನೋ 60 ಜನನೋ ಹಿಂದೆ ನಿಂತಿದ್ರೆ ಹೋರಾಡ್ತಿದ್ದಾರೆ, ಓಡಾಡ್ತಿದ್ದಾರೆ. ಅವರಿಗೂ ಕೂಡ ಬೇಕಿರುವಂಥದ್ದು ಈ ಹಳೆಯ ಕಲಸು ಮೇಲೋಗರ ಅಲ್ಲ, ಹಳೆಯ ಭ್ರಮೆಗಳಲ್ಲ. ಯಾಕಂದ್ರೆ ಜೆನ್ಜಿ ಬಯಸೋದು ಎಂಥದ್ದು ನೋಡಿ, ಸಿದ್ಧಾಂತಕ್ಕಿಂತ ಫಲಿತಾಂಶ ಮುಖ್ಯ ಅಂತ ಬಯಸುವಂಥದ್ದು ಜೆನ್ಜಿ. ನಾನು ಎಡಪಂಥ, ಇಲ್ಲ ನಾನು ಬಲಪಂಥ, ಜಾತ್ಯತೀತ, ರಾಷ್ಟ್ರೀಯವಾದ, ಇವ್ಯಾವನ್ನೂ ಕೂಡ ಜೆನ್ಜಿ ಬಯಸೋದಿಲ್ಲ. ಬಯಸೋದು ನಮಗೆ ಕೆಲಸ ಆಗ್ಬೇಕು. ಕೆಲಸ ಮಾಡಿಕೊಟ್ಟಿದ್ದೀರಾ ನೀವು, ನಮ್ಮ ನಾಯಕರು, ನಿಮ್ಮ ಪಕ್ಷ ನಮ್ಮ ಪಕ್ಷ ಅಂತ ಬಯಸ್ತಾರೆ. ಸಿಂಪಲ್ ಕೇಳ್ತಾರೆ, ರಸ್ತೆ ಸರಿ ಇಲ್ಲ, ರಸ್ತೆ ಮಾಡ್ಕೊಡಿ. ಟ್ರಾಫಿಕ್ ಸಮಸ್ಯೆ ಇದೆ, ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಮಾಡ್ಕೊಡಿ. ಇಂತಹ ಮೂಲ ಸೌಕರ್ಯಗಳನ್ನ ಮಾಡಿಕೊಡದೆ ಹೋದ್ರೆ, ಡಿಜಿಟಲಿ ಅವರು ಕೂಡ ಸ್ಟ್ರಾಂಗ್ ಇದ್ದಾರೆ. ಒಬ್ಬೊಬ್ಬ ಜೆನ್ಜಿ ಕೂಡ ಕನಿಷ್ಠ ಅಂದ್ರೂ 1,000 ಮತಗಳನ್ನ ಚೇಂಜ್ ಮಾಡಬಲ್ಲ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ ಇವತ್ತಿನ ದಿನ.
1.3 ಕೋಟಿ ಕರ್ನಾಟಕದ ಯುವ ಮತದಾರರು ಏನು ಬೇಕಾದ್ರೂ ಮಾಡಬಹುದು. ಅವ್ರು ಬಯಸೋದೇನು? ಪಾರದರ್ಶಕ ಆಡಳಿತ. ಪವನ್ ಕಲ್ಯಾಣ್ ಅವರಿಂದ ಕೂಡ ಬಯಸಿದ್ದು ಅದನ್ನೇ, ವಿಜಯ್ ಅವರ ಮೂಲಕ ಬಯಸಿದ್ದು ಅದನ್ನೇ. ಕೆಲಸ ಬೇಕು ಅವರಿಗೆ. ನಿಮ್ಮ ಸಿದ್ಧಾಂತದ ಬಾವುಟಗಳೆಲ್ಲ ನಿಮ್ಮ ಸಿದ್ಧಾಂತದ ಭಾಷಣದ ವಾಂತಿಗಳು ಅಲ್ಲ. ಅವರಿಗೆ ಬೇಕಿರುವಂಥದ್ದು ಕೆಲಸ. ಇನ್ನೂ ಮುಖ್ಯ ಅಂದ್ರೆ ವ್ಯಕ್ತಿತ್ವವನ್ನ ಅವರು ಇಷ್ಟಪಡ್ತಾರೆ, ಪಕ್ಷಗಳನ್ನಲ್ಲ. ಕ್ಲೀನ್ ಇಮೇಜ್ ಇರುವಂತಹ ವಿಜಯ್ ಅವರು ಅಖಾಡಕ್ಕಿಳಿದಾಗ ಅವರನ್ನ ಬಯಸಿದ್ದಾರೆ, ಓಟ್ ಹಾಕಿ ಅವರನ್ನ ಗೆಲ್ಸ್ಕೊಂಡಿದ್ದಾರೆ. ಗೆದ್ದ ಮೇಲೆ ಅವರಲ್ಲಿ ಏನಾದ್ರೂ ವ್ಯತ್ಯಾಸಗಳಾದ್ರೆ ಅವರನ್ನೂ ಸೋಲಿಸ್ತಾರೆ. ಅದು ಜೆನ್ಜಿ ತಾಕತ್ತು. ಇನ್ನೂ ಒಂದು ಕಡೆ ಈ ಉಚಿತಗಳ ಬಗ್ಗೆ ಕೂಡ ಅವ್ರಿಗೊಂದು ಬೇಸರ, ಮನಸ್ತಾಪ ಇದ್ದೇ ಇದೆ. ಉಚಿತಕ್ಕಿಂತ ಆರ್ಥಿಕ ಸ್ಥಿರತೆಯ ಆಡಳಿತ ಕೊಡಿ ಅಂತ ಬಯಸ್ತಿದ್ದಾರೆ. ಇವತ್ತು ಕಾಂಗ್ರೆಸ್ ಬಂದಿದೆ, ಉಚಿತ ಕೊಟ್ಟಿದೆ. ನಾಳೆ ಬಿಜೆಪಿ ಬಂದ್ರೆ ಉಚಿತ ಕೊಡುತ್ತೆ, JDS ಬಂದ್ರು ಕೊಡುತ್ತೆ, ಕೊಡ್ಲೇಬೇಕು. ಯಾಕಂದ್ರೆ ಓಟ್ ಹಾಕೋರು ಇಲ್ದಂಗ ಆಗ್ತಾರೆ ಅನ್ನುವಂತಹ ಆತಂಕ ಎದುರಾಗಬಹುದು. ಆದ್ರೆ ಗಮನದಲ್ಲಿಟ್ಕೋಬೇಕು ಪಕ್ಷಗಳು, 1.3 ಕೋಟಿ ಜೆನ್ಜಿ ಮತದಾರರು ಯಾವ ಬದಲಾವಣೆಯನ್ನ ಬೇಕಾದ್ರೂ ಬುಡ ಸಮೇತ ಚೇಂಜ್ ಮಾಡಬಲ್ಲರು. ಇನ್ನೂ ಇಂಪಾರ್ಟೆಂಟ್ ಅಂದ್ರೆ ಅವರು ಮೊಟ್ಟ ಮೊದಲಿಗೆ ಬಯಸೋದು ಜಾತಿ ರಾಜಕಾರಣವನ್ನಲ್ಲ, ತಲೆಮಾರಿನ ರಾಜಕಾರಣವನ್ನಲ್ಲ. ಯಾವೆಲ್ಲ ಪಕ್ಷಗಳಲ್ಲಿ ನಮ್ಮಪ್ಪ CM ಆಗಿದ್ದ, ನಮ್ಮಪ್ಪ MLA MP ಆಗಿದ್ದ, ಮಿನಿಸ್ಟರ್ ಆಗಿದ್ದ, ನಾನು MLA ಆಗ್ತೀನಿ ಅಂತ ಬಯಸ್ತಿದ್ದೀರಿ, 28ಕ್ಕೆ ನಿಮ್ಮ ಎಲ್ಲ ಭ್ರಮೆಗಳಿಗೆ ಬೆಂಕಿ ಹಚ್ಚುವಂಥದ್ದು ಇದೆ 1.3 ಕೋಟಿ ಮತದಾರರು. ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ 89 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದೇ ಕುಟುಂಬ ರಾಜಕಾರಣದ ಹಳೆಯ ಪಳೆಯುಳಿಕೆಗಳು, ಅವರ ಕುಡಿಗಳು, ಅವರ ಮರಿ ಕುಡಿಗಳು, ಚಿಗುರು ಕುಡಿಗಳು ಮತ್ತೆ ಮತ್ತೆ ಗೆಲ್ ಬರ್ತಾ ಇದ್ರೆ ಜೆನ್ಜಿ ನಾಯಕತ್ವಕ್ಕೆ ಯಾವತ್ತು ಬೆಲೆ ಸಿಗತ್ತೆ? ಬದಲಾವಣೆ ಬಯಸೋದು ಮೊದಲಿಗೆ ಅವರು ಈ ಜಾತಿ ರಾಜಕಾರಣ ಮತ್ತು ತಲೆಮಾರಿನ ಕುಟುಂಬ ರಾಜಕಾರಣಕ್ಕೆ ಅವರು ಬೆಂಕಿ ಇಡ್ತಾರೆ, ಇಡ್ಲೇಬೇಕು. ಸಾಂಪ್ರದಾಯಿಕ ಜಾತಿ ರಾಜಕಾರಣ ಏನಿದೆ ಇದಕ್ಕೆ ಬೆಂಕಿ ಬಿದ್ದೇ ಬೀಳುತ್ತೆ. ಸೈದ್ಧಾಂತಿಕ ಬದ್ಧತೆ ಅವ್ರಿಗೆ ಬೇಕಿಲ್ಲ, ಜೆನ್ಜಿ ಅದನ್ನ ಬಯಸಲ್ಲ. ಈ ಮಧ್ಯವಯಸ್ಕರು ಮತ್ತು ಯಾರು ಅತ್ಯಂತ ಹಿರಿಯರಿದ್ದಾರೆ ಅವರು ಸೈದ್ಧಾಂತಿಕ ಬದ್ಧತೆಯನ್ನು ಬಯಸಬಹುದು. ಆದ್ರೆ ಅವರಿಬ್ಬರಿಗಿಂತಲೂ ಮುಖ್ಯವಾಗಿ ಮಹಿಳೆಯರು ಮತ್ತು ಜೆನ್ಜಿ ಹೇಳಿದ ಕೆಲಸ ಮಾಡಿದ್ದೀರಾ ಅನ್ನೋದನ್ನಷ್ಟೇ ಬಯಸ್ತಾರೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಈ ಜಾತಿಯ ಕೊಳಕು ರಾಜಕಾರಣ ಮತ್ತು ತಲೆಮಾರಿನ ರಾಜಕಾರಣಕ್ಕೆ ಬಿಸಿ ನೀರು ಸುರಿಯೋದು ಪಕ್ಕ. ಈ ಕೆಲಸವನ್ನ ಯಾವ ಪಕ್ಷಗಳು ಮಾಡಬೇಕಿದೆ? ಜಾತಿ ರಾಜಕಾರಣ ಮತ್ತು ಕುಟುಂಬ ರಾಜಕಾರಣ ಯಾವ ಪಕ್ಷದಲ್ಲಿದೆ, ಯಾವ ಪಕ್ಷದಲ್ಲಿಲ್ಲ, ಯಾವ ಪಕ್ಷದಲ್ಲಿ ಹೆಚ್ಚಿದೆ, ಯಾವ ಪಕ್ಷದಲ್ಲಿ ಕಮ್ಮಿ ಇದೆ. ಹೆಚ್ಚಿರೋರು ತಗ್ಗಿಸ್ಕೊಂಬರಬೇಕು, ಸಾಧ್ಯ ಆದಷ್ಟು ಕ್ಲಿಯರ್ ಮಾಡ್ಕೋಬೇಕು. ಕಮ್ಮಿ ಇರೋರು ಅದನ್ನ ಝೀರೋ ಮಾಡ್ಕೋಬೇಕು. ಆ ಕೆಲಸವನ್ನ ಯಾರು ಮಾಡ್ತಾರೆ? ಈ ಗ್ಯಾರಂಟಿಗಳ ವಿಚಾರದ್ದೇ ಎಕ್ಸಾಂಪಲ್ ತಗೊಳ್ಳೋಣ. ಹಣಕಾಸಿನ ನಿರ್ವಹಣೆ ಹೇಗಾಗ್ತಿದೆ, ಹೇಗ್ ಮಾಡ್ತಿದೆ ಸರ್ಕಾರ ಅನ್ನೋದರ ಆಧಾರದ ಮೇಲೆ ಜೆನ್ಜಿ ಉಚಿತ ಯೋಜನೆಗಳು ಬೇಕೋ ಬೇಡೋ ಅನ್ನೋದನ್ನ ನಿರ್ಧರಿಸ್ತಾರೆ. ಬಹುಪಾಲು ಜೆನ್ಜಿ ಈ ಉಚಿತಗಳಿಗೆ, ಬಹುಪಾಲು ಉಚಿತಗಳಿಗೆ, ಕೆಲವು ಉಚಿತಗಳನ್ನು ಎಲ್ಲರೂ ಒಪ್ಕೋತಾರೆ. ಅನ್ನಭಾಗ್ಯ ಇರಬಹುದು ಅಥವಾ ಹೆಣ್ಣು ಮಕ್ಕಳಿಗೆ ಬಸ್ ಭಾಗ್ಯ ಇರಬಹುದು. ಇವೆರಡು ಬಿಟ್ಟು ಉಳಿದವನ್ನ ವಿರೋಧಿಸ್ತಾರೆ. ದೀರ್ಘಕಾಲದ ಅಭಿವೃದ್ಧಿ ಕಾಣದೆ ಹೋದ್ರೆ ಯುವ ಮತದಾರರು ಆಡಳಿತದ ವಿರುದ್ಧ ಎದ್ದು ನಿಲ್ತಾರೆ. ಆಗ ಆ ಪಕ್ಷಗಳು ಸೋಲ್ತಾವೆ. ಕಾಂಗ್ರೆಸ್ನ ಲೆಕ್ಕಕ್ಕೆ ಬಂದ್ರೆ ಗ್ಯಾರಂಟಿ ಮತ್ತು ಜಾತಿ ರಾಜಕಾರಣ ಮತ್ತು ಕುಟುಂಬ ರಾಜಕಾರಣಕ್ಕೆ ಒಂದು ಫುಲ್ ಸ್ಟಾಪ್ ಹಿಡದೆ ಹೋದ್ರೆ ಕಷ್ಟ. JDSನ ಬಹುದೊಡ್ಡ ಸಮಸ್ಯೆ ಅದು ಪರಿವಾರದ ರಾಜಕಾರಣ, ಕುಟುಂಬದ ರಾಜಕಾರಣ. ಜಾತಿ ನೋಡಿ ಗೆದ್ದೇ ಗೆಲ್ತೀವಿ ಅನ್ನುವಂತಹ ವ್ಯವಸ್ಥೆಯನ್ನ ಕಿತ್ತು ಬಿಸಾಕ್ಬೇಕು. 58 ಗೆಲ್ತಿದ್ದಂತಹ ಪಕ್ಷ, ಮುಖ್ಯಮಂತ್ರಿಯನ್ನ, ಪ್ರಧಾನಮಂತ್ರಿಯನ್ನ ಕೊಟ್ಟಂತಹ ಪಕ್ಷ ಇವತ್ತು ಯಾಕೆ ಇಲ್ಲಿಗೆ ಬಂದು ನಿಂತಿದೆ? ಜೆನ್ಜಿ, ಅರೆ ನಮ್ ಜಾತಿಲೂ ಜೆನ್ಜಿ ಇದೆ ಇಲ್ಲ ಅಂತಲ್ಲ. ಬಹುಪಾಲು ಜೆನ್ಜಿ ಏನನ್ನ ಬಯಸುತ್ತೆ? ಜಾತಿ ಮೀರಿದ ರಾಜಕಾರಣವನ್ನ. ತಮಿಳುನಾಡಲ್ಲಿ ಅದಾಗಿದೆ, ಕರ್ನಾಟಕದಲ್ಲೂ ಅದಾಗಲ್ಲ ಅಂತ ಹೇಳೋರಿಲ್ಲ, ಆಗತ್ತೆ. ಇಲ್ಲ ಅಂದ್ರೆ ಪ್ರತಿ ಸಲ ಬದಲಾವಣೆಗಳಾಗೋದಿಲ್ಲ. ಬ್ಯಾಕ್ ಟು ಬ್ಯಾಕ್ ಯಾರು ರಾಜ್ಯದಲ್ಲಿ ಇತ್ತೀಚೆಗೆ ಮುಖ್ಯಮಂತ್ರಿ ಆಗಿದ್ದಾರೆ? ಕಳೆದ ಚುನಾವಣೆಯ ಸಂದರ್ಭದಲ್ಲೂ ಅವರೇ ಮುಖ್ಯಮಂತ್ರಿ, ರಿಸಲ್ಟ್ ಬಂದ ಮೇಲೂ ಅವರೇ ಮುಖ್ಯಮಂತ್ರಿ ಆಗಿಲ್ಲ. ಜೆನ್ಜಿ 28ಕ್ಕೆ ಬಹುದೊಡ್ಡ ಬದಲಾವಣೆಯನ್ನ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಬಿಜೆಪಿಯ ಲೆಕ್ಕಕ್ಕೆ ಬಂದರೂ ಕೂಡ ಇಲ್ಲಿ
ಹಿಂದುತ್ವ, ರಾಷ್ಟ್ರೀಯವಾದ ಅವೆಲ್ಲ ಪಕ್ಕಕ್ಕಿಟ್ಟೇ ಬಿಡೋಣ. ಯಾರೋ ಒಬ್ಬ MP ಕಳೆದ ಚುನಾವಣೆಯಲ್ಲಿ ರಸ್ತೆ, ಒಳಚರಂಡಿ ಇವುಗಳ ಬಗ್ಗೆ ಪ್ರಶ್ನೆ ಮಾಡಿದಾಗ ಕರಾವಳಿ ಭಾಗದಲ್ಲಿ ಅವ್ರು ಹೇಳ್ತಾರೆ, ನಿಮ್ಗೆ ಜಿಹಾದಿಗಳಿಂದ ರಕ್ಷಣೆ ಬೇಕೋ ಮೂಲಸೌಕರ್ಯ ಬೇಕು ಅಂತ. ಅಂತಹ ನಾಯಕ ಇವತ್ತು ಎಲ್ಲಿಗೆ ಹೋದ್ರು, ಏನಾದ್ರು, ಅವ್ರಿಗೆ ಟಿಕೆಟು ಕೊಡ್ಲಿಲ್ಲ, ಅವ್ರಿಗೆ ಗೆಲ್ಲೂ ಇಲ್ಲ. ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದವರ ಸ್ಥಿತಿ ಅದು. ಜೆನ್ಜಿ ಸಿದ್ಧಾಂತಗಳಿಗೆ ಮೊಂಡಿಯೂರೋದಿಲ್ಲ, ಜೆನ್ಜಿ ಜಾತಿ ರಾಜಕಾರಣಕ್ಕೆ ಬೆಲೆ ಕೊಡೋದಿಲ್ಲ, ಜೆನ್ಜಿ ಕುಟುಂಬ ರಾಜಕಾರಣ ಮಾಡ್ತೀವಿ ಅಂತ ಬಂದ್ರೆ ಓಟಿನ ಹೇಟಿನ ಮೂಲಕ ಕಪಾಳವನ್ನ ಬಿಸಿ ಮಾಡಿ ಕಳಿಸೋ ದಿನಗಳು ದೂರ ಇಲ್ಲ. 28ಕ್ಕೆ ಅದಾಗಬಹುದು. ನೀವು ಭಾವನಾತ್ಮಕ ವಿಚಾರ, ಧಾರ್ಮಿಕ ವಿಚಾರ, ಜಾತಿಯ ವಿಚಾರಗಳನ್ನ ಕಟ್ಟಿ ಮೂಲೆಲಿಟ್ಟು ಬಿಸಾಕ್ಬಿಡಿ, ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಇನ್ನೂ ಮುಖ್ಯ ಅಂದ್ರೆ ಈ ವೈಯಕ್ತಿಕ ನಡವಳಿಕೆಗಳು ನಾಯಕರಿಗೆ ಇಂಪಾರ್ಟೆಂಟ್. ಯಾವ ನಾಯಕ ಯಾವ ರೀತಿ ವರ್ತಿಸ್ತಾನೆ ಸಾಮಾಜಿಕವಾಗಿ, ಅಭಿಮಾನಿ ಪಕ್ಕಕ್ಕೆ ಬಂದ್ರೆ ಕಪಾಳು ಕೊಡ್ದು ಕಳಿಸೋದು ಅಥವಾ ದೂರ ತಳ್ಳೋದು, ಇಂತಹ ಅತಿ ಸೂಕ್ಷ್ಮ ಸಂಗತಿಗಳನ್ನು ಕೂಡ ಜೆನ್ಜಿ ಗಮನಿಸುತ್ತೆ. ಇಲ್ಲಿ ಬಿಜೆಪಿ, ಕಾಂಗ್ರೆಸ್, JDS ಅಂತಲ್ಲ, ಯಾರೇ ಇರಲಿ ನೈತಿಕತೆಗೆ ಜೆನ್ಜಿ ಬೆಂಬಲಿಸುತ್ತೆ. ನಿಷ್ಕಳಂಕ ಮನಸ್ಸಿನಿಂದ ಮುಂದೆ ನಿಂತು ನೋಡಿ ನಾನು ಹೀಗಿದ್ದೀನಿ ಅಂತ ತೋರಿಸ್ಕೊಂಡ್ರೆ ಜೆನ್ಜಿ ಬಯಸುತ್ತೆ. ಒಂದು ಹಂತಕ್ಕೆ ನೋಡಿ, ಇವತ್ತು ವಿಜಯ್ ಅವ್ರದ್ದು, ಪವನ್ ಕಲ್ಯಾಣ್ ಅವ್ರದ್ದು ಎಕ್ಸಾಂಪಲ್ ತಗೊಂಡಾಗ ಪ್ರಜಾಕೀಯದ ಬಗ್ಗೆ ಪಾಸಿಟಿವ್ ಇದೆ, ಇಲ್ಲ ಅಂತಲ್ಲ. KRS ಬಗ್ಗೆ ಒಂದು ಪಾಸಿಟಿವ್ ಇದೆ, ಇಲ್ಲ ಅಂತಲ್ಲ. ಇನ್ನೂ ಒಂದಷ್ಟು ಜನ ಬೇರೆ ಬೇರೆಯವರು ಪ್ರಯೋಗಗಳನ್ನು ಮಾಡ್ತಿದ್ದಾರೆ. ಹಾಗೆ ರಾಷ್ಟ್ರೀಯ ಪಕ್ಷಗಳ ಲೆಕ್ಕಕ್ಕೆ ಬಂದಾಗ ನೋಡಿ, ಕೆಲವರು ಎಕ್ಸಾಂಪಲ್, ಕಾಂಗ್ರೆಸ್ ಅಲ್ಲಿ 2 ಟೀಮ್ ಇದೆ ಯೂತ್ ಕಾಂಗ್ರೆಸ್ ಅಲ್ಲಿ, ಈ ನಲ್ಪಾಡ್ ಟೀಮ್ ಅಂತ ಒಂದಿದೆ. ಅದನ್ನ ಯಾವ ಜೆನ್ಜಿ ಕೂಡ ಬೆಂಬಲಿಸೋದಿಲ್ಲ. ಒಂದು ಹಂತಕ್ಕೆ ರಕ್ಷಾರಾಮಯ್ಯ ಅಂತಹ ಟೀಮ್ ಏನಿದೆ ಅದನ್ನ ಜೆನ್ಜಿ ಬಯಸಬಹುದು. ಅವ್ರ ಜೊತೆಲಿ ಒಂದಷ್ಟು ಜನರ ಹೆಸರುಗಳು ಬಂದು ಹೋಗ್ತವೆ. ನಿಖಿಲ್, ಮತ್ತೊಂದು ಮಗದೊಂದು, ಈ ತರ ಎಲ್ಲ ಬರುತ್ತೆ. ಹಾಗೆ ಬಿಜೆಪಿಯ ಲೆಕ್ಕಕ್ಕೆ ಬಂದ್ರೆ ನೋ ಡೌಟ್ ವಿಜೇಂದ್ರ ಅವರ ನಾಯಕತ್ವ ಕೂಡ ಒಂದಷ್ಟು ಜನ ಬೆಂಬಲಿಸಬಹುದು. ಅವರಲ್ಲಿ ಮತ್ತೊಂದು ಏನ್ ನಾಯಕತ್ವ ಇದೆ, ಅದು ಮತ್ತೆ ಅದೇ ಕಾಲೆಳೆಯುವಂತಹ ಪ್ರಯತ್ನಗಳ, ಮತ್ತೆ ಅವರವರಲ್ಲೇ ಕಚ್ಚಾಟಗಳನ್ನು ಸೃಷ್ಟಿಸುವಂತಹ ಏನೊಂದು ಬಣ ಇದೆ, ಅಂಥದ್ದಕ್ಕೆ 4 ಆಣೆ ಬೆಲೆ ಸಿಗೋದಿಲ್ಲ. JDS ಲೆಕ್ಕಕ್ಕೆ ಬಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅದ್ಭುತವಾದ ಅವಕಾಶ ಸಿಗಬಹುದು. ಯಾಕಂದ್ರೆ ಅವ್ರಿಗೊಂದು ಸಿಂಪತಿ ಇದೆ, 3 ಸಲ ಸೋತಿದ್ದಾರೆ ಅಂತ. ಆದ್ರೆ ಅವ್ರು ಮಾಡಬೇಕಾಗಿರುವಂಥದ್ದು, ಈ ಸಲ ನಮ್ಮ ಕುಟುಂಬಕ್ಕೆ ಒಂದೇ ಟಿಕೆಟ್, ಅದು ನಾನೇ ಟಿಕೆಟ್ ತಗೊಳ್ಳೋದು, ಇನ್ನುಳಿದವ್ರು ಯಾರು ಸ್ಪರ್ಧೆ ಮಾಡೋದಿಲ್ಲ. ಸಾಮಾನ್ಯ ಕಾರ್ಯಕರ್ತರಿಗೆ, ಅವ್ರದ್ದೇ ಸಮಾಜ ಇರಲಿ, ಅತ್ಯಂತ ಬಡವನಿಗೆ, ಯಾವುದೋ ಮದ್ದೂರಲ್ಲಿ ಒಬ್ಬ ರೈತನಿಗೆ ಟಿಕೆಟ್ ಕೊಟ್ರೆ, ಯಾವುದೋ ಈ ಚನ್ನಪಟ್ಟಣದಲ್ಲಿ ಒಬ್ಬ ಆಟೋ ಡ್ರೈವರ್ಗೆ ಟಿಕೆಟ್ ಕೊಟ್ರೆ, JDS ಕೂಡ ಸಾಧಿಸಬಲ್ಲದು, ಜೆನ್ಜಿ ಅವರನ್ನ ಬೆಂಬಲಿಸಬಲ್ಲದು. ಅಂತಹ ಕೆಲಸ ಆಗ್ಬೇಕು. ಆ ಕೆಲಸವನ್ನ ಮಾಡುವಂತಹ ಬದ್ಧತೆ, ಆ ಒಂದು ಹೃದಯ ವೈಶಾಲ್ಯತೆ ಬೆಳೆಸಿಕೊಳ್ಳದೆ ಹೋದಲ್ಲಿ 1.3 ಕೋಟಿ ಜೆನ್ಜಿ ಮತದಾರರು ರಾಜ್ಯದಲ್ಲಿ ಬಹುದೊಡ್ಡ ಬದಲಾವಣೆಯನ್ನ ಬಯಸ್ತಾರೆ, ಸರಿಯಾಗಿ ತೀರಿಸ್ತಾರೆ. ಬಹುಪಾಲು ಪಕ್ಷದ ಹಳೆಯ ಅದೇ ಜಾತಿ ರಾಜಕಾರಣವನ್ನು ಬೆಂಬಲಿಸೋರು, ಅದೇ ಹಳೆಯ ಕುಟುಂಬ ರಾಜಕಾರಣವನ್ನು ಬೆಂಬಲಿಸೋರು. ದಾವಣಗೆರೆ ದಕ್ಷಿಣದ 5708 ಮತಗಳ ಎಕ್ಸಾಂಪಲ್ ಇಲ್ಲಿ ಸಾಕ್ಷಿ. ಹಾಗಿದ್ರೆ ದರ್ಶನ್ ಅವರು ಅಥವಾ ಉಪೇಂದ್ರ ಅವರು ಅಥವಾ ಯಶ್ ಅಥವಾ ವಿಜೇಂದ್ರ ಅವರು ಅಥವಾ ಮತ್ತೊಬ್ರು ಮಗದೊಬ್ರು ಬಹುದೊಡ್ಡ ಬದಲಾವಣೆಯನ್ನ ಬಯಸಿ ಈ ಜೆನ್ಜಿ ಮತದಾರರನ್ನ ಸೆಳೆಯುವಂತಹ ಒಂದು ಗಟ್ಟಿಯಾದ ಪ್ರಣಾಳಿಕೆಯನ್ನ, ಗಟ್ಟಿಯಾದ ಮಾದರಿಯನ್ನ ಮುಂದಿಟ್ಟುಕೊಂಡು ಬಂದ್ರೆ 28ಕ್ಕೆ ಆಗುತ್ತೋ ಬಿಡುತ್ತೋ. 28ಕ್ಕಂತೂ ಯಾವ ಕಾರಣಕ್ಕೂ ಯಾರಿಗೊಬ್ರಿಗೂ ಸರಳ ಬಹುಮತ ಬರೋದಿಲ್ಲ. 33ಕ್ಕಾದ್ರೂ ಆ ಅವಕಾಶ ಒಬ್ಬ ನಾಯಕನಿಗೆ, ಯುವ ನಾಯಕನಿಗೆ ಸಿಗಬಹುದಾ? ಕಮೆಂಟ್ ಮಾಡಿ.